ಅದೇ ನೀವು ಕೇಳಿಯಪ್ಪ, ಇಲ್ಲಿ ನನಗೆ ಕೇಳ್ತಾರಲ್ಲ, ಸಂಸದರು ಕೇಳಿದ್ರೆ ಆಗ್ತದಲ್ಲ. ಯಾವುದ್ರಲ್ಲಿ ಧ್ವನಿ ಎತ್ತಿದಾರೆ ಅವರು? ಯಾವುದಕ್ಕೂ ನಮ್ಮ ಸಂಸದರು, ಬಿಜೆಪಿ ಸಂಸದರು ಧ್ವನಿ ಎತ್ತುವುದರಲ್ಲಿ ಅಲ್ಲಿ ಮಾತಾಡಕ್ಕೆ ಹೋಗಲ್ಲ ಅವರು. ಮೋದಿ ಅವ್ರನ್ನ ಭೇಟಿನೂ ಕೂಡ ಆಗಿಲ್ಲ, ಭಾಳ ಜನ ಅವ್ರ ಮೋದಿನೇ ನೋಡಿಲ್ಲ, ಫೋಟೋದಾಗ ನೋಡಿರ್ಬೋದು ಹೊರತು ಅವ್ರನ್ನ ಮುಖಾಮುಖಿ ಫೋಟೋ ಅದನ್ನು ಕೂಡ ಅವ್ರು ನೋಡಿರ್ಲಿಕ್ಕಿಲ್ಲ. ನೋಡಿ ಎಂಥ ದೊಡ್ಡ ಪ್ರತಿಭಟನೆ ನಡೀತಾ ಇದೆ. ಅದನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಟಿಯರ್ ಗ್ಯಾಸು, ಇವ್ರಿಗೆ ಎಷ್ಟೋ ಮಂದಿ ಸಂಸದರಲ್ಲಿ ಭಾಗವಹಿಸಬೇಕಂದ್ರೆ ಭಾಗವಹಿಸಲಿಕ್ಕೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಆಮೇಲೆ ಇದರಲ್ಲಿ ಏನಿದೆ, ಇವತ್ತು ಸಹ ಒಬ್ಬ ಸಚಿವರು ಅಸಮರ್ಥ ಇದ್ದಾರೆ, ಇಷ್ಟೆಲ್ಲವೂ ಕೂಡ ಆಗಿದೆ. ಅವ್ರನ್ನ ವಜಾಗೊಳಿಸಿದ್ರೆ ಇದು ಒಂದು ಸಂದೇಶ ಹೋಗ್ತದೆ. ಅದು ಎಷ್ಟು ಮೊಂಡತನ ಇವರಿಗೆ. ನಾವೇನು ಮಾಡಿದ್ರು ನಡೀತಿದೆ ಅನ್ನೋ ಒಂದು ಇದರಿಂದ ಹೋಗಿದ್ದಾರೆ. ಲಕ್ಷಾಂತರ ಜನ ನಿನ್ನೆಯಲ್ಲಿ ಯಾವ ರೀತಿಯಲ್ಲಿ ಜನ ಇದು ಆಗಿತ್ತು. ಹೀಗೆ ಇವ್ರು ಮಾಡ್ಕೊಂತ ಹೋದ್ರೆ ಇವರ ಏನು ಎಲ್ಲ ಇವರು ಮಾಡಿದ್ದುನೇ ಮಾರ್ಗ ಅಂತ ತಿಳ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇದು ಒಂದು ದಿವಸ ಆ ಚಕ್ರ ಇವತ್ತು ಸಿದು ಆಗ್ತದೆ. ಎಲ್ಲನೂ ಕೂಡ ನಾವು ನೋಡಿದ್ದೀವಿ. ಅಚ್ಚೇ ದಿನ ಅಂತೂ ಯಾರಿಗೂ ಬರಲಿಲ್ಲ. ಪೆಟ್ರೋಲು, ಡೀಸೆಲು, ಗ್ಯಾಸ್ ಸಿಲಿಂಡರು, ಬಂಗಾರ, ಡಾಲರ್ ರೇಟು ಎಲ್ಲನೂ ಕೂಡ ಹೋಗಿದೆ. ಜನಸಾಮಾನ್ಯರಿಗೆ ಇವತ್ತು ದಿವಸ ಹೊರೆಯಾಗಿದೆ. ಇವತ್ತು ನಿಮಗೂ ಕೂಡ ಮಾಧ್ಯಮದವ್ರು, ನಿಮಗೂ ಕೂಡ ನಿಮ್ಮ ಪರಿಸ್ಥಿತಿ ಏನಾಗಿದೆ ನೀವು ಆತ್ಮಾವಲೋಕನ ಮಾಡ್ಕೊಂಡ್ಬಿಟ್ರೆ ನೀವೇನೇ ಅದನ್ನ ಇದು ಮಾಡ್ತೀರಿ. ಹೀಗೆ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ. ಎಲ್ಲ ರಂಗದಲ್ಲೂ ವಿಫಲ ಆಗಿದ್ದಾರೆ. ವಿದೇಶಾಂಗ ನೀತಿಯಲ್ಲಿ ವಿಫಲ ಆಗಿದ್ದಾರೆ. ಇದೆಲ್ಲವೂ ಕೂಡ ಆಗಿದೆ. ಅದು ಸೈಕಲ್ ತಿರುಗಿ ಬರ್ತಾ ಇದೆ. ಇವತ್ತು ದಿವಸ ಏನು ಮೊದಲು ಇವರು ಹಿಂದೂ ಮುಸ್ಲಿಂ ಇದರಲ್ಲಿ ಏನು ಇವರು ಮತ ಗಳಿಸ್ಕೊಂಡು ಹೋಗ್ತಾ ಇದ್ರು, ಎಲ್ಲ ಮಾಡಿದ್ದು ದಕ್ತಾ ಇತ್ತು. ಈಗ ಅದು ಜನಕ್ಕೆ ಅರ್ಥ ಆಗಿದೆ. ಇನ್ನು ಮುಂದೆ ಇವರ ಆಟ ನಡೆಯಲ್ಲ. ಈ ವಿಭಜನೆ ಮುಖಾಂತರ ನಾವು ರಾಜಕೀಯ ಬೇಳೆ ಬೇಯಿಸ್ಕೊಂಡು ಏನು ಮಾಡಿದ್ರು ನಡೀತದೆ ಅಂತ ತಿಳ್ಕೊಂಡಿದ್ರಲ್ಲ, ಅದು ಆಟ ಇನ್ನು ಮುಂದೆ ನಡೆಯೋದಲ್ಲ. ಕಾಲ ಬಂದಿದೆ. ಹಾಗೆ ನೇಪಾಲ್ನಲ್ಲಿ ಜಡ್ ಇವತ್ತು ಸಿದು ಆಯ್ತಲ್ಲ ಈಗ ಹಾಗೆ ಈಗ ಭಾರತ ದೇಶದಲ್ಲೂ ಕೂಡ ನಮ್ಮ ಯುವಕರಿಗೆ ಉದ್ಯೋಗ ಇಲ್ಲ. 2 ಕೋಟಿ ಉದ್ಯೋಗ ಕೊಡ್ತೀವಿ ಪ್ರತಿ ವರ್ಷ ಅಂತ ಹೇಳಿದ್ರು. 12 ವರ್ಷ 24 ಕೋಟಿ ಉದ್ಯೋಗ ಆಗಬೇಕಾಗಿತ್ತು. 24 ಕೋಟಿ ಉದ್ಯೋಗ ಸಿಗುದಿರಲಿ. ಇದ್ದಂಥ ಉದ್ಯೋಗಗಳು ಕಳ್ಕೊಂಡಿವಿ. ನೋಟ್ ಬ್ಯಾನ್ ಅಂತ ಅವೈಜ್ಞಾನಿಕ ಅದನ್ನ ವ್ಯವಸ್ಥೆಯನ್ನು ತಗೊಂಬಂದು 99.99% ಎಲ್ಲ ದುಡ್ಡು ವಾಪಸ್ ಬಂದ್ಬಿಡ್ತು. ಬ್ಲ್ಯಾಕ್ ಮನಿನೂ ಕೂಡ ಅನರ್ಥ ಆಗಲಿಲ್ಲ. ಸುಮ್ಮನೆ ಇದನ್ನ ಏನೇನೋ ತಳ ಬುಡ ಇಲ್ಲಾರಂಥದ್ದಂಥ ನೀತಿಯನ್ನು ಅನುಸರಿಸ್ತಾರೆ. ಇವತ್ತು ನರಸಿಂಹರಾವ್ರಿದ್ದಾಗ ಹಣಕಾಸು ಸಚಿವರಾಗಿ ಮನಮೋಹನ್ ಸಿಂಗ್ ಅವರು ಮತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದಾಗ ಈ ದೇಶಕ್ಕೆ ವಿಶ್ವದಲ್ಲಿ ಒಂದು ಶ್ರೇಷ್ಠವಾದಂಥ ಆರ್ಥಿಕ ನೀತಿಯನ್ನು ವ್ಯವಸ್ಥೆಯನ್ನು ಹುಟ್ಟಿಹಾಕಿ ಇವತ್ತು ನಮ್ಮ ಭಾರತ ದೇಶ ಅಗ್ರ ಸ್ಥಾನದಲ್ಲಿತ್ತು. ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟಿದ್ದಾರೆ. ಎಲ್ಲ ರೀತಿಯಲ್ಲಿ ಇವತ್ತು ದೇಶವನ್ನು ಇವತ್ತು ಹಾಳು ಮಾಡಿಬಿಟ್ಟಿದ್ದಾರೆ. ಯುವಕರ ಭವಿಷ್ಯ ಇಲ್ಲ. ಇವತ್ತು ದಿವಸ ಪಕೋಡ ಮಾಡೋಕ್ಕೆ ಎಣ್ಣೆನೂ ಸಿಗ್ತಾ ಇಲ್ಲ. ಪಕೋಡ ಮಾರಿ ಅಂತ ಹೇಳ್ತಾರೆ. ಪಕೋಡ ಮಾರಕ್ಕೆ ಎಣ್ಣೆನೂ ಇಲ್ಲಲ್ಲ. ಬಜಿ ಕರಿಯಕ್ಕೆ ನಮ್ಮಲ್ಲಿ ಏನಂತ ಹೇಳ್ತೇವೆ. ಬಜಿ ಕರಿಯಕ್ಕೆ ಎಣ್ಣೆ ಇರಬೇಕಲ್ಲ, ಅದನ್ನೂ ಇಲ್ಲ. ಅದು ತುಟ್ಟಾಗಿದೆ. ಯಾವುದರಲ್ಲಿ ಯಾವ ರಂಗದಲ್ಲಿ ಇವತ್ತು ದಿವಸ ಅವರು ಇದ್ದಿದ್ದಾರೆ ಹೇಳಿ? ಪ್ರತಿಯೊಂದರ ವಿದೇಶಾಂಗ ನೀತಿಯಲ್ಲಿ ಫೇಲ್ ಆಗಿದ್ದಾರೆ. ಟ್ರಂಪ್ ಬಗ್ಗೆ ಹೊಗಳಿದ್ರು. ಟ್ರಂಪ್ ಇವ್ರಿಗೆ ಎಷ್ಟು ರೀತಿ ಅಪಮಾನ ಮಾಡಿದ್ರು ನೋಡಿದಿರಿ. ಅಲ್ಲಿ ಹೋಗಿ ಇಸ್ರೇಲ್ಗೆ ಹೋದರು. ಇಸ್ರೇಲ್ ಫಾದರ್ ಆಫ್ ದ ವರ್ಲ್ಡ್, ಇಂಡಿಯಾ ಮದರ್ ಆಫ್ ದ ವರ್ಲ್ಡ್ ಅಂದರು. ಅವ್ರು ಏನೇನು ತಮ್ಮ ತರ್ಕಿಗೆ ಬಂದಿದ್ದು ಮಾಡ್ತಾರೆ. ಯಾಕಂದ್ರೆ ವಿದೇಶಾಂಗ ನೀತಿ ಯಾವತ್ತೂ ಕೂಡ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಹಿಡ್ಕೊಂಡು ಇನ್ಕ್ಲೂಡಿಂಗ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಇವತ್ತು ಎಲ್ಲರೂ ಕೂಡ ಅದನ್ನು ಪಾಲಿಸ್ಕೊಂಡು, ಚಂದ್ರಶೇಖರ್ ಅವರು ಎಲ್ಲರೂ ಕೂಡ ಅದನ್ನು ವಿದೇಶಾಂಗ ನೀತಿ ಭಾರತದ ಏನಿತ್ತು ಅದನ್ನು ಪಾಲಿಸ್ಕೊಂಡು ಬಂದಿದ್ರು. ಇವರು ಮೋದಿದು ಇಂಡಿವಿಜುವಲ್ ನೀತಿ. ಗಾಜಾ ವಿಚಾರದಲ್ಲಿ ಇವತ್ತು ನಮ್ಮದೇ ಆದಂಥ ಒಂದು ಸ್ಟ್ಯಾಂಡ್ ಇತ್ತು. ಮತ್ತು ಈ ಸ್ಟ್ಯಾಂಡ್ ನಮಗೂ ಕೂಡ ಮಾರಕ್ಕಾಗ್ತದೆ. ನಾಳೆ ಇಸ್ರೇಲ್ಗೆ ನೀವು ಇದು ಮಾಡಕ್ಕೆ ಹೋದ್ರೆ ಈಗ ನಮಗೂ ಕೂಡ ನಾಳೆ ಚೀನಾ ಒತ್ತುವರಿ ಮಾಡ್ತಾ ಇದೆ. ಅವಾಗ ಇದೇ ಲಾಜಿಕ್ನಾಗ ಹೋದ್ರೆ ಏನಾಗುತ್ತೆ? ನಮ್ಮ ಭೂಮಿ ಅದು ನಮ್ಮ ಹಕ್ಕೋದು. ಹೀಗೆ ಸಂಪೂರ್ಣವಾಗಿ ಇವತ್ತು ದಿವಸ ನರೇಂದ್ರ ಮೋದಿಯವರ ಏನು ಆಡಳಿತ ಇದೆ, ಕಳೆದ ಏನು 12 ವರ್ಷ ಸಂಪೂರ್ಣವಾಗಿ ವಿಫಲ. ಎಲ್ಲ ರಂಗದಲ್ಲಿ ವಿಫಲ ಆಗಿದೆ. ಜನಸಾಮಾನ್ಯರಿಗೆ ರೈತರ ಆದಾಯ ದ್ವಿಗುಣ ಮಾಡ್ತೀವಂತರು. ರೈತರ ಪರಿಸ್ಥಿತಿ ಏನಿದೆ ನಿಮಗೆ ಗೊತ್ತಿದೆ. ಎಲ್ಲ ರಂಗದಲ್ಲಿ ವಿಫಲ ಆಗಿದೆ. ವಿದ್ಯಾರ್ಥಿಗಳ ಇದರಲ್ಲಿ ಕೂಡ ಭವಿಷ್ಯದಲ್ಲಿ ಕೂಡ ಒಂದು ದಿವಸ ಇದು ಆಗಿದೆ. ಅದನ್ನು ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಅದನ್ನು ಬಿಟ್ಕೊಂಡು ವಜಾ ಮಾಡಿ ಇವತ್ತು ದಿವಸ ಯಾರ್ಯಾರು ತಪ್ಪಿಸ್ತಿದ್ದಾರೆ ಎಲ್ಲರ ಮೇಲೆ ಇವತ್ತು ದಿವಸ ಕ್ರಮ ಕೈಗೊಳ್ಬೇಕು. ಈ ಪೇಪರ್ ಲೀಕು ಇದೇನಾನು ಆಗ್ತಾ ಇದ್ದಲ್ಲ, ಎಲ್ಲಿ ಯಾರೇ ಇರಲಿ ನಾವು. ಆದರೆ ಮೊಂಡತನದಿಂದ ಸಚಿವರನ್ನ ನಾವು ಇಟ್ಕೋತೀವಿ, ಮುಂದುವರಿಸ್ತೀವಿ ಅನ್ನೋದು ಏನೋ ಅವರು ಇದು ಇದೆಯಲ್ಲ, ಇದು ಸರಿಯಾದದಂತಲ್ಲ.
ಮೊನ್ನೆ ಸಂಪುಟ ಉಪಸಮಿತಿ ಸಭೆ ಮಾಡಿದ್ರಿ ಸರ್, NRI ಇಲಾಖೆ ಸಚಿವರು. ಅದಕ್ಕೇನು ಪ್ರಶ್ನೆ ಇಲ್ಲ. ಅದು ನಮ್ಮ ಮ್ಯಾನಿಫೆಸ್ಟೋದಲ್ಲಿ NRI ಡಿಪಾರ್ಟ್ಮೆಂಟ್ ಮಾಡಬೇಕು, ಕೇರಳ ಮಾದರಿಯಲ್ಲಿ ಅಂತಿದೆ, ನೋರ್ಕಾನು ಯಾವುದೇ ಇದೆ ಅದೇ ರೀತಿ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳೆಲ್ಲನೂ ಕೂಡ ಏನು NRI ನಮ್ದೇನು ಅದಕ್ಕೆ ವಿರೋಧ ಇಲ್ಲ. NRI ಅಫೇರ್ಸ್ ಮಿನಿಸ್ಟ್ರಿ ಅದು ಎಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಏನಿದೆ ಅದೆಲ್ಲವನ್ನ ಕ್ರೋಢೀಕರಿಸಿ ನಮ್ಮದೇ ಬೆಸ್ಟ್ ಡಿಪಾರ್ಟ್ಮೆಂಟ್ ಆಫ್ NRI ಅಫೇರ್ಸ್ ಆಗಬೇಕು. ಆ ದಿಶೆಯಲ್ಲಿ ನಾವು ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇನ್ವೆಸ್ಟ್ಮೆಂಟು ಫೆಸಿಲಿಟೇಷನ್ ಬಂದಾಗ ಅದೇನಾಗ್ತದೆ, ಕ್ಲಾಶ್ ಬರ್ತದೆ, ಡುಪ್ಲಿಸಿಟಿ ಬರ್ತದೆ. ಅದು ವ್ಯಾಪಾರ ಸರಳೀಕರಣ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಏನಂತೀವಲ್ಲ ನಾವು, ಅದಕ್ಕೆ ಅದು ಅಡ್ಡಿ ಆಗ್ತದೆ, ಡುಪ್ಲಿಕೇಶನ್ ಆಗುತ್ತೆ, ಗೊಂದಲ ಸೃಷ್ಟಿ ಆಗುತ್ತೆ. ಅದು ಈಗ ಯಾರನ್ನು ಕೂಡ ಇಂಡಸ್ಟ್ರಿಯಲಿಸ್ಟ್ ಲೈಕ್ ಮಾಡಲ್ಲ. ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲಾನು ಕೂಡ ಅಲ್ಲಿ ಏನಿದೆ ಅದು ಇನ್ವೆಸ್ಟ್ಮೆಂಟ್ ಟು ಇಂಡಸ್ಟ್ರೀಸ್ ಬೇರೆ, ಇವತ್ತು NRI ಅಫೇರ್ಸ್ ಬೇರೆ. ಹಾಗೆ ಮೀಟಿಂಗ್ ಆಗಿದೆ, ಎಲ್ಲನೂ ಕೂಡ ನಮ್ಮ ಮಾಹಿತಿ ನಾವು ಕೊಟ್ಟಿದ್ದೀವಿ, ಅವರು ಕೂಡ ಎಲ್ಲ ಮಾಹಿತಿ ತರಿಸ್ಕೊಂಡಿದ್ದಾರೆ. ಅದೇನು ದೊಡ್ಡ ವಿಚಾರ ಅಲ್ಲ, ಅದ್ರ ಬಗ್ಗೆ ಇರ್ತದೆ. ಬಂಡವಾಳ ಹೂಡಿಕೆ ತಮ್ಮ ಇಲಾಖೆ ಜೊತೆ ಚೆನ್ನಾಗಿದೆ. ಎಲ್ಲ ಕಡೆ ದೇಶದಲ್ಲಿ ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಆಫ್ ಇಂಡಿಯಾ ಹಿಡ್ಕೊಂಡು ಬೇರೆ ಬೇರೆ ಎಲ್ಲ ಸ್ಟೇಟ್ಸ್ನಲ್ಲಿ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಇರ್ತದೆ. ಬೇರೆ ಡಿಪಾರ್ಟ್ಮೆಂಟ್ ಯಾವುದಾದ್ರೂ ಬಂದರೂ ಕೂಡ ಅದನ್ನ ಥ್ರೂ ದ ಕನ್ಸರ್ನ್ ಮಿನಿಸ್ಟರ್. ಈಗ ಅಗ್ರಿಕಲ್ಚರ್ ಬಂದರೆ ಥ್ರೂ ದ ದಿಸ್ ಒನ್, ಇವತ್ತು ಹೈಯರ್ ಎಜುಕೇಷನ್ ಬಂದರೆ ಥ್ರೂ ದ ದಿವಸನ ಅದು ಹೈ ಲೆವೆಲ್ ಕಮಿಟಿ ಇರ್ತದೆ, ಅವ್ರನ್ನ ಇನ್ವೈಟಿ ಆಗಿ ಅವ್ರಿಗೆ ತುಂಬಿಸ್ತಾರೆ. ಟೂರಿಸಂ ಬಂತು, ಪ್ರಪೋಸಲ್ಸ್, ಹಿಂಗೆಲ್ಲನೂ ಕೂಡ ಇರ್ತದೆ. ಅದೇನೋ ದೊಡ್ಡ ವಿಷಯ ಅಲ್ಲ, ಅದು ಬಗ್ಗೆ ಇರ್ತದೆ. ಆಲ್ಮೋಸ್ಟ್ ಬಗೆಹರಿದಿದೆ ಅಷ್ಟೇ. ಅವತ್ತು ಕ್ಯಾಬಿನೆಟ್ ಅಲ್ಲಿ ಆಗಿದ್ದು ಯಾವ ರೀತಿ ಇದನ್ನು ಮಾಡಬೇಕು ಅಂತ ಅದು ಮಾಡಿದೆ.